ಕನ್ನಡ ವರ್ಣಮಾಲೆಯ ಎರಡನೇ ವಿಭಾಗವೇ ವ್ಯಂಜನಾಕ್ಷರಗಳು. ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎನ್ನುತ್ತಾರೆ. ಇವುಗಳನ್ನು ಉಚ್ಚರಿಸಲು ಅಥವಾ ಪದಗಳಲ್ಲಿ ಬಳಕೆ ಮಾಡಲು ಸ್ವರಗಳ ಸಹಾಯ ಬೇಕೇ ಬೇಕಾಗುತ್ತದೆ. ಆದ್ದರಿಂದ ಇವು ಸ್ವರಗಳ ಮೇಲೆ ಅವಲಂಬಿತವಾಗಿವೆ. ಸ್ವರಗಳು ಇಂಡಿಪೆಂಡೆಂಟ್ ಲೆಟರ್ಸ್ ಆದರೆ ವ್ಯಂಜನಾಕ್ಷರಗಳು ಡಿಪೆಂಡೆಂಟ್ ಲೆಟರ್ಸ್. ವ್ಯಂಜನಾಕ್ಷರಗಳಲ್ಲಿರುವ ಎರಡು ವಿಧಗಳು ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅಥವಾ ಉಚ್ಚಾರಣಾ ಸ್ಥಾನಗಳಿಗೆ ಅನುಗುಣವಾಗಿ ಇವುಗಳನ್ನು ವರ್ಗಗಳಲ್ಲಿ ವಿಂಗಡಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಇವುಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುತ್ತಾರೆ. ಕನ್ನಡದಲ್ಲಿ ಕದಿಂದ ಮವರೆಗಿನ 25 ಅಕ್ಷರಗಳೇ ವರ್ಗೀಯ ವ್ಯಂಜನಗಳು. ಇಲ್ಲಿ ಕವರ್ಗ, ಚವರ್ಗ, ಟವರ್ಗ, ತವರ್ಗ ಮತ್ತು ಪವರ್ಗ ಎಂಬ 5 ವರ್ಗಗಳಿವೆ. ವರ್ಗೀಯ ವ್ಯಂಜನಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ: ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಕ್ಷರಗಳು. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳೇ ಅಲ್ಪಪ್ರಾಣಾಕ್ಷರಗಳು. ಪ್ರತಿ ವರ್ಗದ 1 ಮತ್ತು 3ನೇ ಅಕ್ಷರವೇ ಅಲ್ಪಪ್ರಾಣಾಕ್ಷರಗಳು. ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ವರ್ಗೀಯ ವ್ಯಂಜನಗಳ ಎರಡನೇ ವಿಧವೇ ಮಹಾಪ್ರಾಣಾಕ್ಷರಗಳು. ಹೆಸರೇ ಸೂಚಿಸುವಂತೆ ಹೆಚ್ಚು ಉಸಿರನ್ನು ಬಳಸಿ ಉಚ್ಚರಿಸಲಾಗುವ ಅಕ್ಷರಗಳು. ಇವು ಪ್ರತಿ ವರ್ಗದ 2ನೇ ಮತ್ತು 4ನೇ ಅಕ್ಷರಗಳು. ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. 3ನೆಯ ವಿಧ ಅನುನಾಸಿಕಾಕ್ಷರಗಳು. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು. ಜ್ಞ, ಜ್ಞ, ಣ, ನ, ಮ. ಹೀಗೆ ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣಾಕ್ಷರಗಳು 10, ಮಹಾಪ್ರಾಣಾಕ್ಷರಗಳು 10 ಮತ್ತು ಅನುನಾಸಿಕಾಕ್ಷರಗಳು 5, ಒಟ್ಟು 25 ಅಕ್ಷರಗಳು. ವ್ಯಂಜನಗಳ ಎರಡನೇ ವಿಧವೇ ಅವರ್ಗೀಯ ವ್ಯಂಜನಗಳು. ಈ ಅಕ್ಷರಗಳ ಉಚ್ಚಾರಣಾ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವುಗಳನ್ನು ವರ್ಗಗಳಲ್ಲಿ ವಿಂಗಡಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇವುಗಳನ್ನು ಅವರ್ಗೀಯ ವ್ಯಂಜನಗಳು ಎನ್ನುತ್ತಾರೆ. ಅವರ್ಗೀಯ ವ್ಯಂಜನಗಳ ಒಟ್ಟು ಸಂಖ್ಯೆ 9: ಯ, ರ, ಲ, ವ, ಶ, ಶ, ಸ, ಹ, ಳ. ಕನ್ನಡ ವರ್ಣಮಾಲೆಯ 3ನೇ ವಿಭಾಗವೇ ಯೋಗವಾಹಗಳು. ಯೋಗವಾಹ ಎಂದರೆ ಜೊತೆಗೂಡಿ ಹೋಗು ಎಂದರ್ಥ. ಈ ಯೋಗವಾಹಗಳನ್ನು ಉಚ್ಚರಿಸಲು ಅಥವಾ ಪದಗಳಲ್ಲಿ ಬಳಕೆ ಮಾಡಲು ಬೇರೊಂದು ಅಕ್ಷರದ ಸಹಾಯ ಬೇಕು. ಕನ್ನಡದಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಎಂಬ 2 ಯೋಗವಾಹಗಳಿವೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಕನ್ನಡ ವರ್ಣಮಾಲೆ ಮತ್ತು ಅದರ ವಿಭಾಗ ಕ್ರಮದ ಬಗ್ಗೆ ತಿಳಿದುಕೊಂಡೆವು. ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಪುನರಾವರ್ತನಾ ಪ್ರಶ್ನೆಗಳನ್ನು ನೀಡಲಾಗಿದೆ. ಓದಿ ಹಾಗೂ ಉತ್ತರಿಸಿ.